ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸ್ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ದಿನ ನಿಮಗೆ ಒಂದು ಡೈಲಿ ಲಾಗನ್ನು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ ನನ್ನ ಪರ್ಸ್ನಲ್ ಲೈಫಿಗೆ ಅದು ತುಂಬ ಇಂಪಾರ್ಟೆಂಟಾಗಿ ಇವಾಗ ಅವಶ್ಯಕವಾಗಿ ಬೇಕಾಗಿತ್ತು. ಹಾಗಾಗಿ ನಾವು 3:30ಗೆ ಚಿತ್ರದುರ್ಗನ ಬಿಟ್ಟು ಬೆಂಗಳೂರಿಗೆ 7 ಗಂಟೆಗೆ ನಾವು ರೀಚ್ ಆದ್ವಿ. ಹಾಗೆಯೇ ನನ್ನ ಮಗಳು ಕ್ಯಾಬನ್ನು ಬುಕ್ ಮಾಡಿದ್ಲು. ಎಷ್ಟು ಬುಕ್ ಮಾಡಿದ್ರು ನಮಗೆ ಸಿಗಲೇ ಇಲ್ಲ, ತುಂಬ ಟ್ರಾಫಿಕ್ ಎಲ್ಲ ಇತ್ತು. ಫೈನಲಿ ಒಂದು ಕ್ಯಾಬು ಬುಕ್ ಆಯಿತು. ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತು. ಹಾಗೆ ವೆಯ್ಟ್ ಮಾಡ್ಕೊಂಡ್ವಿ. ಕೊನೆಗೂ ಕ್ಯಾಬ್ ಬಂತು. ತುಂಬ ಟ್ರಾಫಿಕ್ ಎಲ್ಲ ಇತ್ತು. ನಾವು ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ ಕಾರಣ ನನ್ನ ಮಗನಿಗೆ ಇಲ್ಲೇ ಇಷ್ಟವಾಗಿತ್ತು ನಾವು ತಗೊಳತಕ್ಕಂಥ ವಸ್ತು. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವನೇ ಇಲ್ಲಿರೋದ್ರಿಂದ ಅದನ್ನೆಲ್ಲ ಫೈನಲೈಜೇಷನ್ ಎಲ್ಲ ಅವನೇ ಮಾಡಿದ್ದ. ಇವಾಗ ಫೈನಲಿ ನಾವು 8 ಗಂಟೆಗೇ ನಾವು ತಲುಪಬೇಕಾದಂಥ ಜಾಗನ ನಾವು ತಲುಪಿದ್ವಿ. ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗಿರಬೇಕು ನಾವು ಏನಕ್ಕೆ ಬಂದ್ವಿ ಅಂತ ಅಂದ್ಕೊಂಡು. ನಾವು ಹೀಗೆ ಒಂದು ಕಾರ್ ಪರ್ಚೇಸ್ ಮಾಡೋಣ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ನಾವು ಶೋರೂಮ್ಗೆ ಕರೆಕ್ಟ್ ಟೈಮಿಗೆ 8 ಗಂಟೆಗೆ ರೀಚ್ ಆದ್ವಿ. ಹಾಗೆಯೇ ನನ್ನ ಫ್ಯಾಮಿಲಿಗೆ ಇದು ತುಂಬ ಅವಶ್ಯಕವಾಗಿ ಬೇಕಾಗಿತ್ತು. ನಮ್ಮ ಬಿಸ್ನೆಸ್ ಪರ್ಪಸ್ಗೆ ನಮ್ಮ ಮನೆಯವರಿಗೆ ತುಂಬ ಅವಶ್ಯಕತೆ ಇದ್ದಿದ್ದು. ಮಕ್ಕಳದು ಕೂಡ ಈಗೆಲ್ಲ ಎಜುಕೇಷನ್ ಎಲ್ಲ ಮುಗೀತಲ್ವ. ಹಾಗಾಗಿ ನಾವು ಇವಾಗ ಮನೆಗೊಂದು ಅತಿಥಿ ಅಂತ ಅಂದ್ಕೋತೀವೋ ಅಥವಾ ಈ ಮೆಂಬರ್ ಅಂತ ಅಂದ್ಕೊತೀವೋ ಅಥವಾ ಒಂದು ವಸ್ತು ಅಂದ್ಕೋತೀವೋ ಆ ಥರ ಖುಷಿಯಿಂದ ಒಂದು ಕಾರ್ ಪರ್ಚೇಸ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಮತ್ತು ಶೋರೂಮ್ ಕಡೆಯಿಂದ ಆರಾಮ್ ಅವರು ನಮಗೆ ಗಾಡಿ, ನನ್ನ ಮಗ ಹೋದಾಗ ಗಾಡಿ ಎಲ್ಲ ತೋರಿಸಿದ್ದು, ಗಾಡಿ ಬಗ್ಗೆ ಎಲ್ಲ ಹೇಳಿದ್ದು, ಈ ಥರ ಗಾಡಿಗಳು ಇದೆ, ಹಿಂಗೆಲ್ಲ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದ್ದು ಅವರೇ. ಇವತ್ತು ಕೂಡ ಅವರೇ ನಮಗೆ ಗಾಡಿ ಬಗ್ಗೆ ಅಂದರೆ ಕಾರ್ ಬಗ್ಗೆ ಗೈಡ್ಲೈನ್ಸು ಮತ್ತು ಡೀಟೇಲ್ಸ್ ಕೆಲವೊಂದನ್ನು ಎಲ್ಲನೂ ತಿಳಿಸ್ಕೊಟ್ರು. ಮತ್ತು ನಮಗೆ ಕೆಲವೊಂದು ಸೈನಿಂಗ್ ಪ್ರೊಸೀಜರ್ಸ್ ಎಲ್ಲ ಇತ್ತು, ಹಾಗೆ ಮಾಡ್ತಾಯಿದ್ವಿ. ಜೊತೆಗೆ ಅವ್ರು ನಮಗೆ ಸ್ವಲ್ಪ ಪರಿಚಯದವರೇ ಆಗಿದ್ದರಿಂದ ಕೆಲವೊಂದು ಮಾತುಗಳನ್ನ ಕೂಡ ಆಡ್ತಾಯಿದ್ವಿ ನಾವು. ಮತ್ತು ನನಗೊಂದು ಸ್ವಲ್ಪ ಏನಾದರೂ ಐಡಿಯಾ ಸಿಗುತ್ತೆ ಅದರಿಂದ ಅಂಥೇಳಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆ ಥರ ಎಲ್ಲ ಯಾವುದಕ್ಕೆ ಸೈನ್ ತಗೋತಾರೆ ಅಂತ. ನನ್ನ ಮಗನೂ ಕೂಡ ಗಾಡಿನ ಎಲ್ಲನೂ ನೋಡಿಕೊಂಡು ಸೀಟ್ ಕವರಿಂಗೆಲ್ಲ ಫಿನಿಶ್ ಆಗಿದೆಯಾ ಎಲ್ಲ ನೋಡ್ಕೊಂಬರಕ್ಕೆ ಹೋಗಿದ್ದ. ಫೈನಲಿ ಟೈಮ್ ಆಯಿತು, ಬರ್ರಿ ಎಲ್ಲ ರೆಡಿಯಾಗಿದೆ ಅಂತೇಳಿ ಕರೆಯೋಕ್ಕೆ ಬಂದ. ಎಲ್ಲರೂ ಕೂಡ ಹೊರಟು ಗಾಡಿ ಓಪನ್ ಏನೋ ಖುಷಿಯಾಗಿ ಮಾಡ್ಕೊಂಡ್ವಿ. ಹಾಗೆಯೇ ತುಂಬ ಖುಷಿ ಆಯಿತು. ಮತ್ತು ಶೋರೂಮ್ ಕಡೆಯಿಂದ ಎಲ್ಲ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದು, ಮತ್ತು ಚಿಕ್ಕದಾಗಿರೋ ಒಂದು ಗಿಫ್ಟನ್ನು ಕೂಡ ಕೊಟ್ಟರು. ಹಾಗೆ ನಾವು ಎಲ್ಲರೂ ಖುಷಿಯಿಂದ ಕೆಲವೊಂದು ಫೋಟೋಗಳ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಅಲ್ಲಿ. ನಾನು ನಿಮ್ಮ ಹತ್ರ ಇನ್ನೊಂದು ಖುಷಿ ವಿಚಾರ ಏನು ಹೇಳ್ಕೊಬೇಕು ಅಂತ ಇದ್ದೀನಿ ಅಂತ ಹೇಳಿದರೆ, ನಾವು ಇವಾಗಲೇ ಕಾರ್ ಯಾಕೆ ತೊಗೋಬೇಕು ಅಂತ ಅಂದ್ಕೊಂತ ಇದ್ವಿ ಅಂದರೆ, ನಮ್ಮದು ಮದುವೆ ಆಗಿ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಅದಕ್ಕೂ ಕೂಡ ಅಡ್ವಾನ್ಸ್ ಗಿಫ್ಟ್ ಕೂಡ ಥರನೂ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿ ಇವಾಗಲೇ ತೊಗೋಬೇಕು ಅಂತೇಳಿ ಡಿಸೈಡ್ ಮಾಡಿ ತೊಗೊಂಡ್ರು. ಹಾಗೆಯೇ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿ ನಿಂಬೆಹಣ್ಣನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಏಕೆಂದರೆ ಫಸ್ಟ್ ಡ್ರೈವು, ಅದಕ್ಕೆ ನಾನು ದೇವರದು ಒಂದು ಆಶೀರ್ವಾದ ನಮಗೆ ಸಿಗಲಿ, ಫಸ್ಟ್ ಡ್ರೈವಲ್ಲಿ ದೇವ್ರ ಪೂಜೆ ಮಾಡಿದಂಥ ನಿಂಬೆಹಣ್ಣಿನ ಮುಖಾಂತರನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡ್ರೈವ್ ಮಾಡಿಸ್ದೆ. ಹಾಗೆಯೇ ಎಲ್ರೂ ಕೂಡ ಮತ್ತು ಒಳಗೋಗಿ ಫಸ್ಟ್ ಡ್ರೈವ್ ಎಲ್ಲ ಆಯಿತು, ಖುಷಿ ಆಯಿತು. ಒಳಗೋಗಿ ಸ್ವೀಟೆಲ್ಲ ತಂದಿದ್ದನ್ನು ಅವ್ರಿಗೆ ಆರಾಮ್ ಅವ್ರ ಕಡೆಗೆ ಕೊಟ್ವಿ. ನಾವು ಸ್ಟಾಫ್ಗೆಲ್ಲ ಕೊಡ್ರಿ ಮತ್ತು ನೀವು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಗೆಯೇ ಸ್ವೀಟನ್ನು ತಿಂದ್ಕೊಂಡ್ವಿ. ನೆಕ್ಸ್ಟ್ ಫ್ಯಾಮಿಲಿ ಒಂದು ರೌಂಡೆಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟೆಲ್ಲ ಹೊರಟು ಮತ್ತು ಫೈನಲಿ ಎಲ್ಲ ನಮ್ಮ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ತುಂಬ ಖುಷಿಯಿಂದ ಎಲ್ಲರೂ ಫ್ಯಾಮಿಲಿ ಫಸ್ಟ್ ಟೈಮ್ ನಮ್ಮ ಸ್ವಂತ ಕಾರಲ್ಲಿ ಕುತ್ಕೊಂಡಾಗ ಫೀಲ್ ಹೆಂಗಿರುತ್ತೆ ಹೇಳ್ರಿ, ಆ ಥರ ನಮಗೂ ಫೀಲ್ ಆಯಿತು. ಸೊ ನಮ್ಮದು ಟಿಫನ್ ಕೂಡ ಆಗಿರಲಿಲ್ಲ. ಹಾಗೆ ಆನ್ ದ ವೇ ನಾವು ಚಿತ್ರದುರ್ಗಕ್ಕೆ ಹೋಗೋ ರೋಡಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ರಾಮೇಶ್ವರಂ ಕೆಫೆಗೆ ಬಂದ್ವಿ. ಅಲ್ಲಿ ಎಲ್ಲ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ನನ್ನ ಮಕ್ಕಳು ಆಗಲೇ ಮುಂಚೆ ಎಲ್ಲ ಹೋಗಲಿ ಟೇಸ್ಟ್ ಎಲ್ಲ ಮಾಡಿದ್ದಾರೆ ಅವರು ಆಲ್ರೆಡಿ.
ಅದಕ್ಕೆ ಅಮ್ಮ ಅಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಕರ್ಕೊಂಡು ಹೋದರು. ನಮಗೆ ಏನೇನು ಬೇಕು ಅಂತೇಳಿ ಎಲ್ಲ ಮೆನು ಎಲ್ಲ ನೋಡಿಕೊಂಡು ಕೆಲವೊಂದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ನನಗೆ ಪುಳಿಯೋಗರೆ ಬಿಸಿಬೇಳೆಬಾತ್ ಸ್ವಲ್ಪ ಇಷ್ಟ. ನಾನು ಹೊರಗೆ ಹೋದ್ರೆ ಏನಾದರೂ ಕೇಳಿದರೆ ಇಷ್ಟಪಟ್ಟು ತಿಂತೀನಿ ಅದನ್ನು. ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ವಿ. ಮತ್ತು ಇವರಿಗೆಲ್ಲ ಏನೇನು ಬೇಕೋ ಅದೆಲ್ಲ ತಿಂಡಿಗಳನ್ನ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ನಾವು ಎಲ್ಲನೂ ಕೂಡ ಒಂದೊಂದು ತುತ್ತು ಟೇಸ್ಟ್ ಮಾಡಿ ನೋಡಿದ್ವಿ. ಎಲ್ಲ ಚೆನ್ನಾಗೇ ಅನ್ನಿಸ್ತು. ಎಲ್ಲ ಹೈಜಿನಿಕ್ಕಾಗಿ ಚೆನ್ನಾಗೇ ಇತ್ತು. ನನಗೆ ಅದರಲ್ಲಿ ಪುಳಿಯೋಗರೆ ಬಿಸಿಬೇಳೆಬಾತು ಮಾತ್ರ ತುಂಬಾ ಇಷ್ಟ ಅನ್ನಿಸ್ತು. ನಾನು ಮಾಡೋ ಥರ ಟೇಸ್ಟಲ್ಲೇ ಬರ್ತಿತ್ತು. ಹಂಗಾಗಿ ನನಗೆ ನಾನು ಇಷ್ಟಪಟ್ಟು ಅದೆರಡನ್ನೇ ತುಂಬ ಜಾಸ್ತಿನೇ ತಿಂದ್ಕೊಂಡೆ. ಇನ್ನು ಮಿಕ್ಕೆಲ್ಲ ತಿಂಡಿಗಳನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಒಂದೊಂದು ತುತ್ತನ್ನು ತಿಂದೆ. ಎಲ್ರೂ ಅವ್ರವ್ರು ಇಷ್ಟಪಟ್ಟು ತಿಂಡಿಗಳನ್ನೆಲ್ಲನ ತಿಂದ್ಕೊಂಡ್ರು. ಫೈನಲಿ ನಾವು ಎಲ್ಲ ತಿಂಡಿಯನ್ನೆಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಗಳ್ನು ಕೂಡ ತೊಗೊಂಡ್ವಿ ಎಲ್ಲನೂ. ಹಾಗೆ ನಾವು ದುರ್ಗಕ್ಕೆ ಹೊರಟ್ವಿ. ಬೆಂಗಳೂರಿಂದ ದುರ್ಗಕ್ಕೆ ನನ್ನ ತಮ್ಮನೇ ಡ್ರೈವಿಂಗಲ್ಲಿ ತೊಗೊಂಡು ಬಂದ ಕಾರನ್ನು ನಾವು ಮತ್ತೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಇವತ್ತು ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ನಮ್ಮ ಕುಲದೇವತೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನನ್ನ ಮಗನೇ ಡ್ರೈವಿಂಗ್ ಮಾಡ್ತಾ ಇದ್ದ. ನಾವು ಅಲ್ಲಿ ಹೋಗಿ ದೇವರಿಗೆಲ್ಲ ಮಂಗಳಾರತಿ ಎಲ್ಲ ಕೊಟ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಂಜೆ ಪೂಜೆಗೆ ತಾಯಿ ಎಲ್ಲ ಮತ್ತೆ ಅಲಂಕಾರ ಮಾಡೋದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆಯೇ ನಾವು ಗಾಡಿಗೆ ಹಾರವನ್ನು ಮಾಡಿಸ್ಕೊಂಡು ಬಂದಿದ್ವಿ. ತಾಯಿ ಆಶೀರ್ವಾದ ಕೊಟ್ಟೆ ನಂತರದಲ್ಲೇ ನಾವು ಹಾಕೋಣ ಕಾರಿಗೆ ಹಾರವನ್ನು ಅಂತ. ಅದು ಸ್ವಲ್ಪ ಸರ್ಕಸ್ ಆಯಿತು ಮಾಡೋದಕ್ಕೆ, ತುಂಬ ದೊಡ್ಡದಾಗಿ ಮಾಡಿದ್ದ ಹಾರನ. ಹಾಗಾಗಿ ಫೈನಲಿ ಅದಕ್ಕೆ ಹಾರವನ್ನು ಹಾಕಿದರು. ಹಾಗೆ ತಾಯಿ ಪೂಜೆ ಮಾಡಿಸಿ ನೈವೇದ್ಯ ಮಾಡಿದ ನಿಂಬೆಹಣ್ಣನ್ನು ಇಟ್ಟು ತುಳಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆಶೀರ್ವಾದ ತಗೊಂಡು ಬಂದ್ವಿ. ಮತ್ತು ಒಂದೆರಡು ಫೋಟೋಗಳ್ನು ಕೂಡ ನಾವು ಫ್ಯಾಮಿಲಿ ನಿಂತ್ಕೊಂಡು ಎಲ್ಲ ತೊಗೊಂಡ್ವಿ. ಮತ್ತು ಮುಂದೆ ವೀಡಿಯೋಗಳು ಮಾಡೋದಕ್ಕೆ ನಮ್ಮ ಸ್ವಂತ ಊರಿಗೆ ಹೋಗ್ಬೇಕಿತ್ತು. ಅಲ್ಲಿ ಮಾಡೋಕ್ಕಾಗಲಿಲ್ಲ, ಕತ್ಲಾಗ್ಬಿಡ್ತು. ಬಸವಣ್ಣವ್ರಿಗೂ ಮಂಗಳಾರತಿ ಮಾಡಿಸ್ಕೊಂಡು ಹಾಗೆ ವೀರಭದ್ರ ಸ್ವಾಮಿಗೂ ಕೂಡ ಮಂಗಳಾರತಿ ಮಾಡಿಸ್ಕೊಂಡು ಕೊನೆಗೆ ನಮ್ಮ ಅಪ್ಪಾಜಿ ಊರಿಗೂ ಹೋಗಿ ಅವರ ಆಶೀರ್ವಾದ ತಗೊಂಡು ಅಲ್ಲಿ ಮಾರಮ್ಮನ ಕಟ್ಟೆ ಅಂತ ಇದೆ, ಕಾಳಿ ಮಾರಮ್ಮನ ಕಟ್ಟೆಗೂ ಕೂಡ ಪೂಜೆ ಮಾಡಿಕೊಂಡು ಅದನ್ನು ಪ್ರದಕ್ಷಿಣೆ ಮಾಡಿಕೊಂಡು ಫೈನಲಿ ಇವತ್ತಿನ ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆ ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತಾಯಿತು ನನ್ನ ಇವತ್ತಿನ ಲಾಗ್. ಬಾಯ್, ಮತ್ತೆ ಸಿಗೋಣ.